ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ದೊಡ್ಡ ಮೆಣಸಿನಕಾಯಿನ ಉಪಯೋಗಿಸ್ಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಕೆಂಪು ದೊಡ್ಡ ಮೆಣಸಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಹಳದಿನಲ್ಲೂ ಚೆನ್ನಾಗಿರುತ್ತೆ, ಆರೆಂಜ್ ಕಲರ್ ಅಲ್ಲೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ನಾವು ಮಾಡುವಂತ ಈ ಕೆಂಪು ದೊಡ್ಡ ಮೆಣಸಿನಕಾಯಿ ಚಟ್ನಿಗೆ ಬೇಕಾಗಿರುವಂತ ಸಾಮಗ್ರಿಗಳು: ಒಂದು ಈ ಸೈಜಿನ ತಗೊಂಡಿದ್ದೀನಿ, ಇಲ್ಲಾಂದ್ರೆ ಕಟ್ ಮಾಡಿದ್ದು 1.5 ಕಪ್ನಷ್ಟು. ಈ ಥರ ತುಂಬ ಸಣ್ಣಕ್ಕೇನು ಬೇಡ, ಯಾಕೆಂದರೆ ಮಿಕ್ಸರ್ಗೆ ಹಾಕ್ಕೊಳ್ಳೋದ್ರಿಂದ ಸುಮಾರಾಗಿ ಸ್ವಲ್ಪ ಹುರಿಯುವಷ್ಟು ಸೈಜ್ ಮಾಡಿಕೊಂಡ್ರೆ ಸಾಕು. ಜೊತೆಗೆ 1/4 ಕಪ್ನಷ್ಟು ಪೈನಾಪಲ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹಾಕಲೇಬೇಕಂತೇನಿಲ್ಲ, ನೀವೇನಾದ್ರು ಫ್ರೀಝರಲ್ಲಿ ತಂದು ಇಟ್ಕೊಂಡಿದ್ರೆ 1/4 ಕಪ್ನಷ್ಟು ಹಾಕ್ಕೋಬೋದು. 1/4 ಕಪ್ಪು ಅಥವಾ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಒಂದು 5-6 ಕರಿಬೇವಿನ ಎಲೆ, ಸುಮಾರಾಗಿ 1-1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು. ನೀವು ಈ ಕಡ್ಡಿಗಳನ್ನು ಸಹಿತ ಬಳಸ್ಬೋದು, ಎಸಿಬೇಡಿ, ಇದನ್ನು ಚಟ್ನಿ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ. 5 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ನೀವು ಹೆಚ್ಚು ಕಮ್ಮಿ ಖಾರನ ಹಾಕೋಬೋದು. 1/4ರಿಂದ ಅರ್ಧ ಲೋಟ ನೀರು, 2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ. ಕಡಲೆಬೇಳೆ ಬೇಡ ಅಂತಂದರೆ ನೀವು ಸ್ವಲ್ಪ ಕಾಯಿನೇ ಜಾಸ್ತಿ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಜೀರಿಗೆನ ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಅದೇ ಸ್ಟ್ರಾಂಗ್ ಫ್ಲೇವರ್ ಕೊಟ್ಬಿಡುತ್ತೆ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಬೀಜ ಎಲ್ಲ ತೆಗೆದು ಸ್ವಲ್ಪ ತೊಳೆದಿಟ್ಕೊಂಡಿರಿ. 1 ಟೀ ಸ್ಪೂನಷ್ಟು ಬೆಲ್ಲ, 3/4 ಟೀ ಸ್ಪೂನ್ ಉಪ್ಪು, 4 ಟೀ ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೀ ಸ್ಪೂನು ನಾವು ದೊಡ್ಡ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ, ಮತ್ತು 2 ಟೀ ಸ್ಪೂನು ಒಗ್ಗರಣೆಗೆ ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಕೆಂಪು ಮೆಣಸಿನ್ಕಾಯಿ 2ರಿಂದ 3 ಭಾಗ ಮಾಡಿ ಇಟ್ಕೊಂಡಿರಿ, ಮತ್ತು ಒಂದು 3-4 ಕರಿಬೇವಿನ ಎಲೆ. ಮೊದಲಿಗೆ 2 ಟೀ ಸ್ಪೂನ್ ಎಣ್ಣೆನ ಒಂದು ಬಾಣಲೆ ಅಥವಾ ಯಾವ ಪಾತ್ರೆಯಲ್ಲಿ ನೀವು ಹುರ್ಕೋತಿರೋ ಅದಕ್ಕೆ ಹಾಕಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಡಲೆಬೇಳೆ ಹಾಕಿ. ಈ ಕಡಲೆಬೇಳೆನ ಬೇಕಾದ್ರೆ ನೀವು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಜೀರಿಗೆ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಅದ್ರ ಜೊತೆಗೆ ಈ ದೊಡ್ಡ ಮೆಣಸಿನ್ಕಾಯಿ ಹಾಕಿ ಇದು ಹಾಕಿ 1 ನಿಮಿಷ ಹುರಿದ್ಮೇಲೆ ಪೈನಾಪಲ್ಲು ಹಾಕೋದಾದರೆ, ಮತ್ತು ಕರಿಬೇವು, ಕೊತ್ತಂಬರಿ, ಹಾಗೆಯೇ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಮೇಲ್ಗಡೆ ಮುಚ್ಚಿ ಮೀಡಿಯಮ್ ಲೋ ಉರಿನಲ್ಲಿ 2 ನಿಮಿಷ ಹಾಗೆ ಬೇಯಲಿ. ಇದು 2 ನಿಮಿಷ ಆಗಿದೆ. ಇದು ಪೂರ್ತಿ ಬೇಯಬೇಕಾಗಿಲ್ಲ, ಇಷ್ಟು ಬೆಂದರೆ ಸಾಕು. ಇದನ್ನು ಆಫ್ ಮಾಡಿಬಿಟ್ಟು ಹುಣಸೆ ಹಣ್ಣು, ಬೆಲ್ಲ, ಹಾಗೆ ಕಾಯಿ ಹಾಕಿ ಮಿಕ್ಸ್ ಮಾಡಿ ಇದು ಪೂರ್ತಿ ಆರಿದ್ಮೇಲೆ ತಿರುಗಿಕೊಳ್ಳೋಣ. ಈಗ ಇದು ಪೂರ್ತಿ ಆರಿದೆ, ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕಿ, ತುಂಬ ನುಣ್ಣಕ್ಕೆ ರುಬ್ಕೋಬೇಡಿ, ಆ ಥರ ಇದ್ದರೆ ಚಟ್ನಿ ಚೆನ್ನಾಗಿರಲ್ಲ. ಸ್ವಲ್ಪ ತರ್ತರಿಯಾಗೇ ಇರಬೇಕಿದು. ಈ ಕನ್ಸಿಸ್ಟೆನ್ಸಿಗೆ ತಿರುಗ್ಕೊಳ್ಳಿ. ರುಬ್ಬಿರೋ ಚಟ್ನಿನ ಒಂದು ಬೌಲಿಗೆ ತೆಕ್ಕೊಳ್ಳಿ. ಇದಕ್ಕೆ ನಾನು 1/4 ಲೋಟದಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಕೊನೆಯದಾಗಿ ಆ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಆಯಿತು. ಒಗ್ಗರಣೆಗೆ ಉಳಿದಿರೋಂಥ ಎಣ್ಣೆನ ನಾವು ಒಂದು ಸೌಟಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆಗುತ್ತೋ ಅದಕ್ಕೆ ಇಂಗು, ಸಾಸಿವೆ ಹಾಕಿ, ಸಾಸಿವೆ ಚಿಟ್ಬಿಟ್ಟಾದ್ಮೇಲೆ ಮೆಣಸಿನ್ಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈ ಕರಿಬೇವನ್ನು ಹಾಕಿ ಇದನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಚಟ್ನಿಗೆ ಹಾಕಿದ್ರೆ ದೊಡ್ಡ ಮೆಣಸಿನ್ಕಾಯಿ ಚಟ್ನಿ ರೆಡಿ. ರುಚಿ ಹಾಗೂ ಆರೋಗ್ಯ ಎರಡೂ ಇರುವಂತ ಈ ದೊಡ್ಡ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗಿದೆ. ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ, ಮತ್ತೆ ನೀವು ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಹಚ್ಕೊಂಡು ತಿಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ನೀವು ಕೂಡ ಖಂಡಿತ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.